ಕನ್ನಡದ ಸಿನಿಮಾ ಲೋಕ ಅದೆಷ್ಟೋ ಜನರ ಬದುಕನ್ನೇ ಬದಲಿಸಿದೆ. ಸಣ್ಣದೊಂದು ಪಾತ್ರ ಸಿಕ್ಕರೆ ಸಾಕು ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟಿದೆ. ಇನ್ನು ನಟ ಗಣೇಶ್ ಒಂದೇ ಒಂದು ಸಣ್ಣ ಪಾತ್ರಕ್ಕೆ ಅಲೆದಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಬದುಕು ಅದೆಷ್ಟೋ ಜನಕ್ಕೆ ಮಾದರಿ. ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ತೋರಿಸಿಕೊಟ್ಟವರು ನಟ ಗಣೇಶ್. ಚಲ್ಲಾಟದ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ನಟ ಗಣೇಶ್ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಮುಂಗಾರು ಮಳೆಯನ್ನೇ ಸುರಿಸಿದ್ದಾರೆ. ಚಂದನವನಕ್ಕೆ ಕಾಲಿಟ್ಟು ದಶಕವೇ ಆದರೂ ಇವತ್ತಿಗೂ ಅದೇ ಚಾರ್ಮಿಂಗ್ ಉಳಿಸಿಕೊಂಡಿದ್ದಾರೆ. ಇಂಥ ನಟನಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಆ ಮಕ್ಕಳೇ ನಟ ಗಣೇಶ್ಗೆ ಸರ್ವಸ್ವ. ಇದೀಗ ನಟ ಗಣೇಶ್ ಅವರ ಹಿರಿಯ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಇನ್ನು ಗಣೇಶ್ ಮಗಳ ಸೌಂದರ್ಯಕ್ಕೆ ನೋಡುಗರೆಲ್ಲ ಮರಳಾಗಿ ಹೋಗಿದ್ದಾರೆ. ಇದೇ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಿಮಗೂ ಕೂಡ ಗಣೇಶ್ ನಟನೆ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ರಂಗದಲ್ಲಿ ಹೊಸದೊಂದು ಟ್ರೆಂಡೇ ಶುರುವಾಗಿದೆ. ಅದೇ ಎರಡನೇ ತಲೆಮಾರು. ದಶಕದ ಹಿಂದೆ ಬಣ್ಣದ ಲೋಕದಲ್ಲಿ ಸದ್ದು ಮಾಡಿದ್ದ ಹಿರಿಯ ನಟ ನಟಿಯರ ಮಕ್ಕಳ ಕಾಲ ಈಗ ಶುರುವಾಗಿದೆ. ನಟ ಆಗಿರಬಹುದು ಅಥವಾ ನಟಿಯರೇ ಆಗಿರಬಹುದು, ಅವರ ಚಾರ್ಮ್ ನಿಧಾನಕ್ಕೆ ತಣ್ಣಗೆ ಆಗ್ತಾ ಬರ್ತಾ ಇದ್ದಂತೆ ಅವರ ಮಕ್ಕಳ ಪರ್ವ ಶುರುವಾಗಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಮಕ್ಕಳ ಯುಗ ಶುರುವಾಗಿದೆ. ನಟಿ ಶ್ರುತಿ, ಮಾಲಾಶ್ರೀ, ಸುಧಾರಾಣಿ, ನಟ ಪ್ರೇಮ್, ಕಿರಣ್, ಶರಣ್, ಪ್ರಿಯಾಂಕಾ, ಉಪೇಂದ್ರ, ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಇದೇ ಸಾಲಿಗೆ ಸೇರಿಕೊಂಡಿದ್ದಾರೆ. ತಾವು ಬಣ್ಣದ ಬದುಕಲ್ಲಿ ಮಿಂಚೋದ್ರ ಜೊತೆಗೆ ಮಕ್ಕಳಿಗೂ ಒಂದು ದೊಡ್ಡ ವೇದಿಕೆ ಮಾಡಿಕೊಡುತ್ತಿದ್ದಾರೆ. ಈಗಾಗಲೇ ಕನ್ನಡ ಸಿನಿಮಾ ರಂಗದಲ್ಲಿ ಮಕ್ಕಳ ಯುಗ ಶುರುವಾಗಿ ಹೋಗಿದೆ. ಕಾಟೇರ ಸಿನಿಮಾದಲ್ಲಿ ನಟಿಸಿದ್ದ ನಟಿ ಮಾಲಾಶ್ರೀ ಮಗಳು ಹೊಸ ದಾಖಲೆ ಬರೆದಿದ್ರು. ಮಗಳು ನಟಿಸಿದ್ದ ಮೊದಲ ಸಿನಿಮಾನೇ 100 ಕೋಟಿ ಕ್ಲಬ್ ಸೇರಿತ್ತು. ಇದರ ಬೆನ್ನಲ್ಲೇ ಪ್ರೇಮ್ ಮಗಳು ಕೂಡ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ರು. ಡಾಲಿ ಧನಂಜಯ್ ನಿರ್ಮಾಣದ ಟಗರು ಪುಟ್ಟಿ ಸಿನಿಮಾದಲ್ಲಿ ಅಮೃತಾ ಪ್ರೇಮ್ ಅವರೇ ಹೀರೋಯಿನ್ ಆಗಿದ್ರು. ಹೀಗೆ ಒಬ್ಬೊಬ್ಬರ ಮಕ್ಕಳು ಬಣ್ಣದ ಬದುಕಿಗೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ನಟಿಯರಾಗಿ ನಟಿಸ್ತಾ ಇದ್ದಾರೆ. ನಟಿ ಶ್ರುತಿ ಹಾಗೂ ಸುಧಾರಣಿ ಮಗಳು ಕೂಡ ಸಕಲ ತಯಾರಿ ಮಾಡಿಕೊಂಡಿದ್ದು ಒಂದೊಳ್ಳೆ ಕಥೆಗೆ ಕಾಯ್ತಾ ಇದ್ದಾರೆ. ಈಗಾಗಲೇ ಹಲವು ಅವಕಾಶ ಬಂದು ಹೋಗಿದೆ, ಆದರೆ ಅದ್ಯಾಕೋ ಕಥೆ ಇಷ್ಟ ಆಗಿಲ್ಲ ಅಷ್ಟೇ. ಇನ್ನು ಉಪೇಂದ್ರ ಅವರ ಇಬ್ಬರು ಮಕ್ಕಳು ಕೂಡ ಬಣ್ಣದ ಬದುಕಿಗೆ ಕಾಲಿಡೋದಕ್ಕೆ ತುದಿಗಾಲಿನಲ್ಲಿದ್ದಾರೆ. ಉಪೇಂದ್ರ ಅವರ ಮಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಸಾಲು ಸಾಲು ಅವಕಾಶಗಳು ಬರ್ತಾ ಇದೆ. ಆದರೆ ಪ್ರಿಯಾಂಕಾ ಮಾತ್ರ ಹೀರೋ ಜೊತೆಗೆ ಕಥೆ ಅದ್ಭುತವಾಗಿರಬೇಕು ಅಂತ ಕಾಯ್ತಿದ್ದಾರೆ. ಇನ್ನು ಇವರ ಮಗ ಕೂಡ ಈಗಾಗಲೇ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡೋ ಸುಳಿವು ಕೊಟ್ಟಾಗಿದೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಗೋಲ್ಡನ್ ಸ್ಟಾರ್ ಮಗಳ ಅದ್ಧೂರಿ ಎಂಟ್ರಿಯು ಆಗುವಂತೆ ಕಾಣ್ತಾ ಇದೆ. ಮೊನ್ನೆ ತಾನೇ ನಟ ಗಣೇಶ್ ಮಗಳು 17ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಇದೇ ಖುಷಿಯಲ್ಲಿ ಚಾರಿತ್ರ ಬರ್ತ್ಡೇಯನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ನಟಿ ಪ್ರಿಯಾಂಕಾ, ಮಾಲಾಶ್ರೀ, ಶ್ರುತಿ ಮಗಳು ಅಮೂಲ್ಯ, ದಿಶಾ ಸೇರಿದಂತೆ ಕನ್ನಡ ಸಿನಿಮಾ ರಂಗದ ಬಹುತೇಕ ನಟಿಯರು ಅಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಗಣೇಶ್ ಮಗಳು ಮಿಂಚುತ್ತಾ ಇದ್ರು. ಗಣೇಶ್ ಮಗಳು ಈಗಾಗಲೇ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟಾಗಿದೆ. ಚಮಕ್ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ನಿರ್ವಹಿಸಿದ್ರು. ಇನ್ನು ಗಣೇಶ್ ಅವರ ಮಗ ವಿಹಾನ್ ಕೂಡ ಸಖತ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡೋದು ಖಾಯಂ ಆಗಿದೆ. ಇನ್ನು ಸ್ಟಾರ್ ನಟರ ಮಕ್ಕಳಲ್ಲಿ ನಿಮಗೆ ಯಾರಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.